ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವಿಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ತಮ್ನೇಲ್ ನೋಡಿದ್ರೆ ಗೊತ್ತಾಗಿರುತ್ತೆ, ಆ್ಯಂಡ್ ತಮ್ನೇಲ್ ನೋಡೇ ವಿಡಿಯೋ ಕೂಡ ಓಪನ್ ಮಾಡಿರ್ತೀರಲ್ವ. ಸೊ ವಿಡಿಯೋ ಏನಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಕೃಷ್ಣಾಷ್ಟಮಿಗೆ ನಮ್ಮ ಮಕ್ಕಳನ್ನ ರಾಧಾ ಕೃಷ್ಣ ಸಿಂಪಲಾಗಿ ಯಾವ ಥರ ರೆಡಿ ಮಾಡೋದು ಅಂತ ಹೇಳಿಬಿಟ್ಟು ವಿಡಿಯೋನ ಮಾಡಿದ್ದೀನಿ. ವಿಡಿಯೋನ ಮಾತ್ರ ಎಲ್ಲಿ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ, ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಒಂದು ಸ್ಮಾಲ್ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆ, ಫಸ್ಟ್ ಇಲ್ಲಿ ನಾನು ಮಕ್ಕಳನ್ನ ರೆಡಿ ಮಾಡೋಕ್ಕಿಂತ ಮುಂಚೆ ಪಾರಾಣಿ ಇರುತ್ತಲ್ವ, ಸೊ ಅದನ್ನು ಕಾಲಿಗೆ ಹಚ್ತೀನಿ ಮಕ್ಕಳಿಗೆ ಇಬ್ಬರಿಗೂ. ಅಂದರೆ ಲಾಸ್ಟ್ ಇಯರೇ ತೊಗೊಂಬಂದಿದ್ವಿ. ಇದು ಇನ್ನು ಎಕ್ಸ್ಪೈರಿ ಡೇಟು 2 years ಇತ್ತು, ಅದಕ್ಕೋಸ್ಕರ ನಾನು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಇದು ಇಯರ್ ಬಡ್ಸ್ ಇರುತ್ತಲ್ವ, ಅದರಲ್ಲಿ ಡಿಪ್ ಮಾಡಿಬಿಟ್ಟು ಈ ಥರ ಕಾಲಿಗೆ ಅಪ್ಲೈ ಮಾಡೋದು ಅಷ್ಟೇ, ಸಿಂಪಲ್ಲಾಗಿ. ವಿತಿನ್ 2 to 3 minutesಲ್ಲಿ ನಾವು ಇದನ್ನು ಬೇಗ ಪಾರಾಣಿ ಆಗಿಬಿಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಈಗ ನನ್ನ ಮಗುಗೆ ಡ್ರೆಸ್ ಹಾಕಿದ್ದೀನಿ. ಅವಳಿಗೆ ರಾಧಾ ಮೇಕಪ್ನ ಮಾಡೋಣ ಅಂತ ರಾಧಾ ಡ್ರೆಸ್ನ ಹಾಕಿದ್ದೀನಿ. ಸೊ ಯಾವ ಥರ ಸಿಂಪಲಾಗಿ ರಾಧಾ ಮೇಕಪ್ ಮಾಡೋದಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಫಸ್ಟ್ ನಾನು ಹೇರ್ ಸ್ಟೈಲ್ನ ಈ ಥರ ನೀಟಾಗಿ ಒಂದು ಜುಟ್ಟು ಥರ ಪೋನಿ ಹಾಕ್ಕೊಂಡ್ಬಿಡ್ತೀನಿ. ಅಂದರೆ ಅದೇ ಒಂಥರ ಕಂಫರ್ಟು, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ. ನಮ್ಮ ಗಮ್ಮಿ ಅಂತೂ ರಾಧಾ ಗೆಟಪ್ ಹಾಕ್ಸ್ಕೊಳ್ಳೋಕ್ಕೆ ತುಂಬ ಎಕ್ಸೈಟಿಂದ ಕೂತಿದ್ದಾಳೆ. ಅವಳಿಗಂತ ತುಂಬ ಇಷ್ಟ. ನಾನು ಸ್ವಲ್ಪ ಬೇಬಿ ಕ್ರೀಮ್ನ ತಗೊಂಡು ಇನ್ನು ಫೇಸ್ಗೆಲ್ಲ ಅಪ್ಲೈ ಮಾಡ್ತಾಯಿದ್ದೀನಿ. ಅದಾದಮೇಲೆ ಇನ್ನು ನಾರ್ಮಲಾಗಿ ನಾನು ಪೌಡರ್ನ ಅಪ್ಲೈ ಮಾಡ್ತೀನಿ. ಇನ್ನು ಇವಾಗ ನಮಗೆ ಬೊಟ್ಟೆಲ್ಲ ಇಟ್ಕೊತೀವಲ್ಲ, ಐಟ್ಯಾಕ್ಸ್ ಅಂತ ಹೇಳ್ತೀವಲ್ವ, ರೆಡ್ ಕಲರ್ ಮತ್ತು ವೈಟ್ ಕಲರು. ಸೊ ಅದನ್ನು ಡಾಟ್ಸ್ ಇಡಬೇಕಲ್ವ ಐಬ್ರೋಸ್ ಮೇಲ್ಗಡೆ, ಅದನ್ನು ಮಾಡ್ತಾಯಿದ್ದೀನಿ. ಫಸ್ಟು ಸೆಂಟರಲ್ಲಿ ಒಂದು ದೊಡ್ಡದಾಗಿ ಬೊಟ್ಟೆ ಇಟ್ಬಿಟ್ಟು ವೈಟ್ ಕಲರಲ್ಲಿ ಇನ್ನು ಈ ಥರ ಚಿಕ್ಕದಾಗಿ ಡಾಟ್ಸ್ ಇಡಬೇಕು ಐಬ್ರೋಸ್ ಮೇಲ್ಗಡೆ. ಆಮೇಲೆ ರೆಡ್ ಕಲರ್ ಐಟ್ಯಾಕ್ಸ್ನ ತಗೊಂಡು ಅದನ್ನು ಕೂಡ ನಾವು ಇನ್ನು ವೈಟ್ ಇಟ್ಟಿರ್ತೀವಲ್ಲ ಮಧ್ಯದಲ್ಲಿ ರೆಡ್ ಕಲರು ಡಾಟ್ಸ್ನ ಇಡಬೇಕಾಗತ್ತೆ. ಆ್ಯಂಡ್ ಸೆಂಟರಲ್ಲಿ ಕೂಡ ವೈಟ್ ದೊಡ್ಡದಾಗಿ ಇಟ್ಟಿರ್ತೀನಲ್ಲ, ಅದ್ರ ಮೇಲ್ಗಡೆ ಒಂದು ರೆಡ್ ಕಲರ್ ಡಾಟು, ಮತ್ತು ಮಧ್ಯದಲ್ಲಿ ಈ ವೈಟ್ ಕಲರ್ ಡಾಟ್ಸ್ ಮಧ್ಯದಲ್ಲೆಲ್ಲ ರೆಡ್ ಕಲರ್ನ ಇಟ್ಟರೆ ನಮಗೆ ತುಂಬ ಹೈಲೈಟಾಗಿ ಅಂತ ಅನಿಸುತ್ತೆ. ಮತ್ತು ಐ ಶ್ಯಾಡೋಗೆಲ್ಲ ಕೂಡ ನಾನು ಸ್ವಲ್ಪ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಕಾಣುತ್ತೆ ಅಂತ. ಹಾಗೆ ಲಿಪ್ಸ್ಟಿಕ್ನ ಕೂಡ ಹಾಕ್ತಾ ಇದ್ದೀನಿ. ಲಿಪ್ಸ್ಟಿಕ್ ಸ್ವಲ್ಪ ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇವಾಗ ನಾನು ಐಲೈನರ್ನ ಹಾಕ್ತಾ ಇದ್ದೀನಿ. ಐಲೈನರ್ ಅಪ್ಲೈ ಮಾಡಿದ್ರೆ ರಿಯಲಿ ಐಸ್ ಅಂತೂ ತುಂಬ ಹೈಲೈಟಾಗಿ ಕಾಣಿಸುತ್ತೆ. ಮಿಸ್ಸೇ ಮಾಡಬಾರ್ದು ನಾವು ಮಾತ್ರ. ಐಲೈನರ್ ಅಂತೂ ಕಂಪಲ್ಸರಿ ಹಾಕಬೇಕು, ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ನನ್ನ ಮಗಳಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ವೆಯ್ಟ್ಲೆಸ್ ಜುಮ್ಕಿ ಇದ್ದರೆ ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಅವಳೇ ಬೇಕು ಚೆನ್ನಾಗಿದೆ ಹಾಕು ಅಂತ ಕೇಳ್ತಾ ಇದ್ದಾಳೆ, ಅದಕ್ಕೆ ಹಾಕ್ತಾ ಇದ್ದೀನಿ. ಆ್ಯಂಡ್ ಇಯರಿಂಗ್ಸ್ ಯಾವುದಾದ್ರೂ ಸ್ವಲ್ಪ ವೆಯ್ಟ್ಲೆಸ್ ಇರೋದೇ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ಇನ್ನು ನೆಕ್ಸ್ಟ್ ಸೆಟ್ ಕೂಡ ಇದು ಮುತ್ತಿಂದೇ ಹಾಕ್ತಾ ಇದ್ದೀನಿ. ನಮಗೆ ಫ್ಯಾನ್ಸಿ ಸ್ಟೋರಲ್ಲೆಲ್ಲ ಸಿಗುತ್ತೆ, ವೆಯ್ಟ್ಲೆಸ್ ಇರುತ್ತೆ ಆಲ್ಮೋಸ್ಟು. ರಾಧಾಕೃಷ್ಣ ಗೆಟಪ್ದು ಎಲ್ಲನೂ ವೆಯ್ಟ್ಲೆಸ್ ಇರೋ ಅಂಥ ಐಟಮ್ಸೇ ಸಿಗುತ್ತೆ. ನಾನು 2 years ಬ್ಯಾಕ್ ತೊಗೊಂಡಿರೋದೆ, ಅದನ್ನೇ ರಿಪೀಟ್ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇವಾಗ ಬೈತಲೆ ಬೊಟ್ಟಿಗೆ ಬಂದು ನಾನು ಇದು ಸರ ಇದ್ದರೆ ನಂದು ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಥರ ಯೂಸ್ ಮಾಡ್ಕೋಬೋದು ಸರನ. ಆ ಕಡೆ ಈ ಕಡೆ ಒಂದು ಪಿನ್ಸ್ ಹಾಕಿದ್ರೆ ಆಗೋಯ್ತು. ಮತ್ತು ಕೈಗೂ ಕೂಡ ಇದನ್ನೆಲ್ಲ ನಾವು ಸೆಟ್ ತೊಗೊಂಡಿದ್ವಿ ಡ್ರೆಸ್ ತೊಗೋಬೇಕಾದ್ರೆ. ನೆಕ್ ಸೆಟ್ಟು, ಹ್ಯಾಂಡ್ಸ್ಗೆ ಅದೆಲ್ಲ ಕೂಡ ಸೆಟ್ ತೊಗೊಂಡಿದ್ವಿ, ಅದನ್ನೇ ಹಾಕ್ತಾ ಇದ್ದೀನಿ. ಹಾಗೆ ಸೊಂಟದ ಪಟ್ಟಿ ಕೂಡ ಕಟ್ತಾ ಇದ್ದೀನಿ. ರಿಯಲಿ ಇದಂತೂ ತುಂಬ ಹೈಲೈಟಾಗಿ ಅಂತ ಅನಿಸ್ತಿದೆ, ಚೆನ್ನಾಗಿ ಕಾಣಿಸ್ತಿದೆ ನನ್ನ ಮಗಳಿಗೆ. ಫೈನಲಿ ರಾಧಾ ಗೆಟಪ್ ಅಂತೂ ಆಯಿತು. ಇನ್ನು ಮೇಲ್ಗಡೆ ಒಂದು ವೇಲ್ ದುಪಟ ಮಾತ್ರ ಹಾಕಬೇಕು. ರಾಧಾ ಅಂತೂ ರೆಡಿ ಆಯಿತು. ಈಗ ಕೃಷ್ಣನ ರೆಡಿ ಮಾಡ್ಸೋಣ. ನೋಡಿ ನಮ್ಮ ಗವ್ಯ ಕೂಡ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿ ಕೂತಿದ್ದಾಳೆ. ಈಗ ಇವಳಿಗೆ ಕೂಡ ಹೇರ್ ಸ್ಟೈಲ್ ಪೋನಿನೇ ಹಾಕಿದ್ದೀನಿ. ಇನ್ನು ಮುಖಕ್ಕೆ ಸ್ವಲ್ಪ ಫೇಸ್ ಕ್ರೀಮ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಹಾಗೆ ಪೌಡರ್ ಎಲ್ಲ ಅಪ್ಲೈ ಮಾಡಿಬಿಟ್ಟು ಈಗ ಕೃಷ್ಣಗೂ ಕೂಡ ಐ ಮೇಕಪ್ಪು ಇದೆಲ್ಲ ಕೂಡ ನಾವು ಮಾಡಬೇಕಲ್ಲ. ಫಸ್ಟು ಕೃಷ್ಣಗೆ ಬೊಟ್ಟೆಲ್ಲ ಕೂಡ ನಾಮ ಥರ ಇಡ್ತಾರಲ್ವ, 3 ನಾಮ ಆ ಥರ ಇಡ್ತಾ ಇದ್ದೀನಿ. ವೈಟಲ್ಲಿ ಆ ಕಡೆ ಈ ಕಡೆ, ಮತ್ತು ಸೆಂಟ್ರಲ್ಲಿ ರೆಡ್ ಕಲರ್ನ ಇಟ್ಬಿಟ್ಟು ನಾಮ ಥರ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸಿದೆ. ಇವಳಿಗೆ ಏನಂದರೆ ಲಾಸ್ಟ್ 2 yearsಯಿಂದ ಕೂಡ ಇವಳಿಗೆ ಕೃಷ್ಣ ಗೆಟಪ್ಪೇ ಹಾಕ್ತಾ ಇದ್ದೀನಿ. ಸ್ವಲ್ಪ ಇವತ್ತು ಬೇಡ ಅಂದ್ಲು, ರಿಕ್ವೆಸ್ಟ್ ಮಾಡಿ ಹಾಕ್ಸಿದ್ದೀನಿ.
ಮತ್ತು ಐ ಮೇಕಪ್ಗೂ ಕೂಡ ಲಿಪ್ಸ್ಟಿಕ್ನ ಐ ಶ್ಯಾಡೋ ಮತ್ತು ಲಿಪ್ಸ್ಟಿಕ್ಕು ಎಲ್ಲನೂ ಅಪ್ಲೈ ಮಾಡಿದ್ದೀನಿ. ಹಾಗೆ ಐಲೈನರ್ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ಇವಳಿಗೆ ಕೃಷ್ಣ ಗೆಟಪ್ ಇಷ್ಟನೇ ಇಲ್ಲ. ನಾನಂತೂ ರಿಕ್ವೆಸ್ಟ್ ಮಾಡಿ ಹಾಕಿಸ್ತಾ ಇದ್ದೀನಿ, ಅದನ್ನು ಕೊಡ್ತೀನಿ ಇದನ್ನು ಕೊಡ್ತೀನಿ ಪ್ಲೀಸ್ ಹಾಕೋ ಅಂತ. ಯಾಕಂದರೆ ಈ ಡ್ರೆಸ್ಸು ದೊಡ್ಡೊಳಗೆ ಆಗೋದಿಲ್ಲ, ಅದಕ್ಕೋಸ್ಕರ ಇನ್ನು ಇವಳಿಗೆ ಸೆಟ್ ಆಗುತ್ತೆ ಅಂತ ಹೇಳಿ ಹಾಕ್ತಾ ಇದ್ದೀನಿ. ಆ್ಯಂಡ್ ಲಾಸ್ಟು 2 ಇಯರ್ಸಿಂದ ಕೂಡ ಇವಳಿಗೆ ಕೃಷ್ಣ ಗೆಟಪ್ಪೇ ಹಾಕ್ತಾ ಇದ್ದೀನಿ. ಅವಳಿಗೆ ಒಂಥರ ಬೋರ್ ಆಗಿಬಿಟ್ಟಿದೆ. ಇವಾಗ ಫೇಸ್ ಅಂತೂ ಮೇಕಪ್ ಆಯಿತು ಫೇಸ್ಗೆ. ಇನ್ನು ಹ್ಯಾಂಡ್ಸ್ಗೆ ಆ ಕಡೆ ಈ ಕಡೆ ಈ ಥರ ಟೈ ಮಾಡಬೇಕಲ್ಲ, ಅದನ್ನೆಲ್ಲ ಕಟ್ತಾ ಇದ್ದೀನಿ. ನೆಕ್ಗೆ ಬಂದು ಒಂದು ನೆಕ್ ಸೆಟ್ನ ಕಟ್ಟಿದ್ದೀನಿ. ಇನ್ನು ಸೊಂಟಕ್ಕೆ ಮಾತ್ರ ಸೊಂಟದ ಪಟ್ಟಿ ಒಂದು ಕಟ್ಟಬೇಕಾಗತ್ತೆ. ಇನ್ನು ಅಷ್ಟು ಮಾಡಿಬಿಟ್ಟು ಇನ್ನು ಕಿರೀಟ ಹಾಕಿದ್ರೆ ಮುಗಿದೋಯ್ತು. ನೋಡಿ ಸೊಂಟದ ಪಟ್ಟಿ ಕೂಡ ಕಟ್ತಾ ಇದ್ದೀನಿ. ಇದೆಲ್ಲ ಕೂಡ ನಮಗೆ ಸೆಟ್ಟು ಸಿಗುತ್ತೆ, ಇಲ್ಲ ಬೇಡ ಅಂತಂದರೆ ಸಿಂಗಲ್ ಪೀಸಸ್ ಕೂಡ ಸಿಗುತ್ತೆ. ಫ್ಯಾನ್ಸಿ ಸ್ಟೋರಲ್ಲೆಲ್ಲನೂ ಸಿಗುತ್ತೆ ನಮ್ಗೆ ಯಾವ ಥರ ಬೇಕಂದ್ರೆ ಆ ಥರ. ಫೈನಲ್ಲಿ ಇನ್ನು ಕಿರೀಟನ ಹಾಕ್ತಾ ಇದ್ದೀನಿ. ಇದು ಮಾತ್ರ ಹೊಸ ಐಟಮು, ರಾತ್ರಿ ಹೋಗಿ ತೊಗೊಂಬಂದಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸಿದೆ. ಇವಳು ನನಗೆ ಬೇಡ ಇದೇನೇನೋ ಹಾಕ್ತೀಯ ತಲೆಗೆ ಅಂತ ಹೇಳ್ತಿದ್ದಾಳೆ. ಇಲ್ಲ ಚೆನ್ನಾಗಿ ಕಾಣಿಸಿದೆ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್, ನಮ್ಮ ರಾಧಾ ಅಂತೂ ರೆಡಿ ಆಯಿತು. ರಿಯಲೇ ತುಂಬ ಅಂದರೆ ತುಂಬ ಮುದ್ದಾಗಿ ಕಾಣಿಸಿದ್ದಾಳೆ ಗಮ್ಯ. ಅವಳಿಗೂ ಕೂಡ ಈ ಗೆಟಪ್ ತುಂಬಾ ಇಷ್ಟ ಆಯಿತು. ಆ್ಯಂಡ್ ನನಗೂ ಕೂಡ ಸಖತ್ ಇಷ್ಟ ಆಯಿತು. ಇದೆಲ್ಲ ಕೂಡ ನಮ್ಮ ಮಕ್ಕಳಿಗೆ ಫ್ಯೂಚರ್ಗೆ ಮೆಮೊರೀಸ್ ಆಗಿರುತ್ತೆ. ಆ್ಯಂಡ್ ಇನ್ನೂ ದೊಡ್ಡವ್ರು ಆಗ್ತಾ ಆಗ್ತಾ ಈ ಥರ ಗೆಟಪ್ಸ್ ಎಲ್ಲ ಹಾಕಿಸ್ಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ. ಇವಾಗ ಚಿಕ್ಕ ಮಕ್ಕಳೆಲ್ಲ ತುಂಬ ಮುದ್ದಾಗೆ ಕ್ಯೂಟಾಗೆ ಕಾಣಿಸ್ತಾರೆ. ಯಾವ ಮಕ್ಳಿಗಾದರೂ ನಾವು ಈ ಥರ ಸಿಂಪಲಾಗೆ ಗೆಟಪ್ ಹಾಕಿ ರಾಧಾದು ಕೃಷ್ಣದು ಗೆಟಪ್ ಹಾಕಿದ್ರೆ ರಿಯಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಆಲ್ಮೋಸ್ಟ್ ಎಲ್ಲ ಮಕ್ಕಳು ಕೂಡ ತುಂಬಾ ಮುದ್ದಾಗಿ ಕಾಣಿಸ್ತಾರೆ. ಸೊ ಸಾವಿರಂಗಟ್ಲೆ ದುಡ್ಡು ಕೊಟ್ಟು ಅಲ್ಲಿ ಇಲ್ಲಿ ಮೇಕಪ್ ಮಾಡಿಸ್ಕೊಳ್ಳೋದು ಆ ಥರ ಎಲ್ಲ ಏನು ಬೇಕಾಗಿಲ್ಲ. ನಾವು ಫ್ರೆಂಡ್ಲಿ ಬಜೆಟಲ್ಲೇ ನಾವು ಫ್ಯಾನ್ಸಿ ಸ್ಟೋರ್ಗೆ ಹೋಗಿ ನಮಗೆ ಯಾವ್ಯಾವ ಐಟಮ್ಸ್ ಬೇಕೋ ಅದೆಲ್ಲ ಪರ್ಚೇಸ್ ಮಾಡಿಕೊಂಡು ನಾವೇ ಮನೇಲೇ ಸಿಂಪಲಾಗಿ ಈ ಥರ ಗೆಟಪ್ನ ಹಾಕ್ಬೋದು. ಮಕ್ಕಳು ಕೂಡ ಇಷ್ಟಪಡ್ತಾರೆ, ನಮಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಸೊ ನಿಮಗೆಲ್ಲ ಏನಂತ ಅನ್ನಿಸ್ತು, ನಮ್ಮ ಮಕ್ಕಳು ಹೇಗೆ ಕಾಣಿಸ್ತಿದ್ದಾರೆ ಆ್ಯಂಡ್ ಈ ಗೆಟಪ್ ಎಲ್ಲ ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬಿಡಿ. ಓಕೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಕೂಡ ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬೈ ಟೇಕ್ ಕೇರ್.